ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮಶೇಖರ್ ಶಾಸ್ತ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದರೆ, ನೋಡಿ ಫ್ರೆಂಡ್ಸ್, ಧನುರ್ಮಾಸ ಆಗಮನ ಆಗಿದೆ. ಕೊರೆಯುವ ಚಳಿಯಲ್ಲಿ ಪರಮಾತ್ಮನನ್ನು ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಧನುರ್ಮಾಸಕ್ಕೆ ಇರ್ತಕ್ಕಂತಹ ವಿಶೇಷವಾದ ಶಕ್ತಿ ಅಥವಾ ನಂಬಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ. ಧನುರ್ಮಾಸದಲ್ಲಿ ಪ್ರತಿನಿತ್ಯ ಮುಂಜಾನೆ ಸೂರ್ಯೋದಯದ ಒಳಗಾಗಿ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಪೂಜೆ ಆಗೋದನ್ನು ನಾವು ಗಮನಿಸಿರಬಹುದು. ಅದೇ ರೀತಿ ಈ ಧನುರ್ಮಾಸದಲ್ಲಿ ಈ ಒಂದು ಚಳಿಯಲ್ಲಿ ನಾವು ಎದ್ದು ಪೂಜೆ ಮಾಡೋದ್ರಿಂದ ವೈಜ್ಞಾನಿಕವಾಗಿ ನಾವು ಮೊನ್ನೆ ವಿಡಿಯೋದಷ್ಟೇ ತಿಳಿಸಿದ್ದೀವಿ, ಮನುಷ್ಯನ ನರನಾಡಿಗಳೆಲ್ಲ ಕ್ರಿಯಾಶೀಲವಾಗುತ್ತೆ ಹಾಗೂ ರಕ್ತ ಚಲನೆ ಪರಿಶುದ್ಧವಾಗುತ್ತೆ ಹಾಗೂ ಕ್ರಿಯಾಶೀಲವಾಗುತ್ತೆ ಎನ್ನುವ ಸಲುವಾಗಿ ಈ ಧನುರ್ಮಾಸದ ಆಚರಣೆ ಬಂದಿದೆ ಸ್ನೇಹಿತರೆ. ನೋಡಿ, ನಮ್ಮ ಹಿರಿಯರು ಯಾವುದೇ ಆಚರಣೆಗಳನ್ನು ಸಹ ಅಷ್ಟು ಸುಲಭವಾಗಿ ಆಚರಣೆಗೆ ತಂದಿಲ್ಲ. ಅದನ್ನು ನಾವು ಗಮನಿಸಬೇಕು ಸ್ನೇಹಿತರೆ. ಅದೇ ರೀತಿ ಈ ಧನುರ್ಮಾಸದಲ್ಲಿ ಯಾವ ಪೂಜೆಗಳನ್ನು ಮಾಡಿದರೆ ನಮಗೆ ವಿಶೇಷ ಫಲಗಳು ದೊರೆಯುತ್ತೆ, ಯಾವ ಪೂಜೆಗಳಿಂದ ನಮಗೆ ಒಂದು ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ. ಅದರಲ್ಲೂ ಕೂಡ ಈ ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆಯನ್ನು ಮಾಡುವುದರಿಂದ ನಾವು ಸಕಲ ವಿಧವಾದಂತಹ ಸುಖ ಸೌಭಾಗ್ಯಗಳನ್ನು, ಆರೋಗ್ಯ ವೃದ್ಧಿಯನ್ನು ಹೊಂದಬಹುದು ಸ್ನೇಹಿತರೆ. ಈ ಅರಳಿ ಮರದ ಪೂಜೆಯಿಂದ ಸಂತಾನ ಸಮಸ್ಯೆ ಇರುವವರು ಸಂತಾನವನ್ನು ಪಡೆದುಕೊಳ್ಳಬಹುದು. ಆರ್ಥಿಕ ಸಮಸ್ಯೆ ಇರುವವರು, ಮನಸ್ಸಿಗೆ ಅಶಾಂತಿ ಉಂಟಾಗಿರ್ತಕ್ಕಂಥವರು ಶಾಂತಿಯನ್ನು ಪಡೆದುಕೊಳ್ಳಬಹುದು. ಪಿತೃದೋಷ ನಿವಾರಣೆಗೆ ಕೂಡ ಇದು ಸಹಾಯಕವಾಗಿದೆ ಸ್ನೇಹಿತರೆ. ಈ ಅರಳಿ ಮರವನ್ನು ಹೇಗೆ ಪೂಜೆ ಮಾಡಬೇಕು, ಸೂಕ್ತವಾದ ದಿನಗಳು ಯಾವ್ಯಾವುದು ಅಂದರೆ ಶನಿವಾರ, ಅಮಾವಾಸ್ಯೆ, ವೈಕುಂಠ ಏಕಾದಶಿ, ಗುರುವಾರ, ಈ ಒಂದು ದಿನಗಳಲ್ಲಿ ಪೂಜೆಯನ್ನು ಮಾಡಿದರೆ ವಿಶೇಷ ಫಲ ದೊರೆಯುತ್ತೆ. ಹಾಗೆ ಅರಳಿ ಮರವನ್ನು ಪೂಜೆ ಮಾಡುವ ವಿಧಾನ ಹೇಗೆ? ಪ್ರತಿನಿತ್ಯ ಬೆಳಗ್ಗೆ ಸ್ನಾನವನ್ನು ಮಾಡಿ ಶುಭ್ರ ವಸ್ತ್ರವನ್ನು ಧರಿಸಿ, ಅದರಲ್ಲೂ ಕೂಡ ಬಿಳಿಯ ಬಣ್ಣದ ಹಾಗೂ ನಿರ್ಮಲವಾದಂತಹ ತೀರಾ ಬ್ರೈಟ್ ಕಲರ್ಸ್ ಅಂತ ಏನು ಹೇಳ್ತೀವಿ ಆ ಕಲರ್ಸ್ಗಳು ಬೇಡ, ತಿಳಿಯಾದಂತಹ ಬಣ್ಣದ ಕಪ್ಪು ಬಣ್ಣವನ್ನು ಹೊರತುಪಡಿಸಿ ನಾವು ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ಅರಳಿ ಮರವನ್ನು ಪೂಜೆ ಮಾಡಬೇಕು. ಅರಳಿ ಮರದ ಹತ್ತಿರ ಹೋಗಿ ನಾವು ನೀರನ್ನು ಸಮರ್ಪಣೆಯನ್ನು ಮಾಡಿ ಅರಿಶಿನ, ಕುಂಕುಮ, ಅಕ್ಷತೆಗಳನ್ನು ಹಾಕಿ ತದನಂತರ ದೀಪವನ್ನು ಹಚ್ಚಿ ಸಾಧಾರಣವಾಗಿ 7 ಅಥವಾ 11 ಸುತ್ತು ಪ್ರದಕ್ಷಿಣೆಯನ್ನು ಮಾಡಿ ಓಂ ನಮಃ ಶಿವಾಯ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡುವುದರಿಂದ ಕೊನೆಯಲ್ಲಿ ನಮ್ಮ ಮನಸ್ಸಿನ ಇಚ್ಛೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವ ಮೂಲಕ ಅರಳಿ ಮರದ ಪೂಜೆಯನ್ನು ನೆರವೇರಿಸಬೇಕು ಸ್ನೇಹಿತರೆ. ಈ ಅರಳಿ ಮರದ ಪೂಜೆಯನ್ನು ನೆರವೇರಿಸೋದ್ರಿಂದ ನಮ್ಮ ಸಂಕಷ್ಟಗಳು ನಿವಾರಣೆಯಾಗುತ್ತದೆ ಹಾಗೂ ನಮ್ಮ ಇಷ್ಟಾರ್ಥದ ಫಲವನ್ನು ಹೊಂದಬಹುದು. ಹಾಗಾಗಿ ಮತ್ತೊಂದು ವಿಚಾರ, ಯಾವ ವಿಧಾನಗಳನ್ನು ಪಾಲಿಸಬೇಕು ಈ ಅರಳಿ ಮರದಲ್ಲಿ ಅಂದರೆ, ಅರಳಿ ಮರವನ್ನು ಯಾವುದೇ ಕಾರಣಕ್ಕೂ ಕಡಿಯಬಾರದು ಹಾಗೂ ಮರದ ಎಲೆಗಳನ್ನು ಕಾರಣವಿಲ್ಲದೆ ಕಿತ್ತುಕೊಳ್ಳಬಾರದು. ಅಶುದ್ಧ ಮನಸ್ಸಿನಿಂದ ಅಥವಾ ಕೋಪದಲ್ಲಿಯೇ ಆಗಲಿ ಯಾವುದೇ ಚಿತ್ತ ಚಂಚಲದಿಂದ ನಾವು ಪೂಜೆಯನ್ನು ನೆರವೇರಿಸಬಾರದು. ನಿಷ್ಕಾಮ ಕರ್ಮ ಸಿದ್ಧಾಂತವನ್ನು ಅನುಸರಿಸಿ ನಾವು ಅರಳಿ ಮರವನ್ನು ಪೂಜೆ ಮಾಡೋದ್ರಿಂದ ನಮಗೆ ಸಕಲ ವಿಧವಾದಂತಹ ಒಂದು ಅನುಕೂಲತೆಗಳು ಉಂಟಾಗುತ್ತದೆ. ಜೀವನದಲ್ಲಿ ಯಶಸ್ಸು, ನೆಮ್ಮದಿಯನ್ನು ನಾವು ಪಡೆಯಬಹುದು ಸ್ನೇಹಿತರೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪವೇ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನಮೋ ನಮಃ. ಎಲ್ಲರಿಗೂ ಕೂಡ ಆ ಭಗವಂತನಾದಂತಹ ಸರ್ವಶಕ್ತನಾದ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಲಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಶುಭ ದಿನ. ಧನ್ಯವಾದ.